ಚಳಿಯಲ್ಲೂ ಬೆವರಳಿಸುವಂತಹ ಕ್ರಾಂತಿ ವದಂತಿ ಮಧ್ಯೆ ಸಿದ್ದರಾಮಯ್ಯ ಆರಾಮಾಗಿ ಬ್ಯಾಡ್ಮಿಂಟನ್ ಆಡ್ತಿದ್ದಾರೆ. ಮಂಗಳೂರಿನಲ್ಲಿ ಬ್ಯಾಡ್ಮಿಂಟನ್ ಆಡಿದ ಸಿಎಂ ಸಿದ್ದರಾಮಯ್ಯ. ಕ್ರಾಂತಿ ವದಂತಿ ಮಧ್ಯೆ ಸಿದ್ದು ಬ್ಯಾಡ್ಮಿಂಟನ್ ಆಡಿದ್ದಾರೆ. ಮಂಗಳೂರಿನಲ್ಲಿ ಬ್ಯಾಡ್ಮಿಂಟನ್ ಆಡಿದ ಸಿಎಂ ಸಿದ್ದರಾಮಯ್ಯ ಶಟಲ್ ಕಾಕ್ ಹಿಡಿದು ಶಾಟ್ ಹೊಡೆದು ಮಿಂಚಿದ್ದಾರೆ. ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನ ಉದ್ಘಾಟಿಸಿ ಸಿದ್ದರಾಮಯ್ಯ ಅವರು ಆಟ ಆಡಿದ್ದಾರೆ. ನವೆಂಬರ್ ಕ್ರಾಂತಿ ಅಂತ ಹೇಳಿದ್ರೆ ಎಂಥ ಚಳಿಯಲ್ಲೂ ಕೂಡ ಬೆವರಳಿಸುವಂತಹ ಟಾಪಿಕ್. ಒಂದು ಕಡೆ ಸಚಿವರೆಲ್ಲರೂ ಕೂಡ ಕೋಕು ಕೊಡೋದಕ್ಕೆ ಅಥವಾ ಕೋಕು ಕೊಡಬಹುದಾ ಅನ್ನುವಂಥ ಲೆಕ್ಕಾಚಾರ. ಕೆಲವೊಂದಷ್ಟು ಶಾಸಕರು 2-3 ಬಾರಿ MLA ಆಗಿದ್ದಾರೆ, ಅವರನ್ನು ಸಚಿವರನ್ನಾಗಿ ತೆಗೆದುಕೊಳ್ಳುವಂತಹ ನಿರೀಕ್ಷೆ. ಅದರ ಮಧ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಅಂತ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಆಲ್ಮೋಸ್ಟ್ ಗ್ಯಾರಂಟಿ ಕೂಡ ಕಡಿಮೆ ಆಗ್ತಾ ಇದೆ. ನಾನೇ CM ಆಗಿ 5 ವರ್ಷವೂ ಕೂಡ ಕಂಟಿನ್ಯೂ ಆಗ್ತೀನಿ ಅಂತ. ಇಷ್ಟೆಲ್ಲ ಗೊಂದಲ, ಬೆಳವಣಿಗೆ, ಬದಲಾವಣೆಯ ಚರ್ಚೆಯ ಮಧ್ಯೆ ಸಿದ್ದರಾಮಯ್ಯ ಅವರು ಮಾತ್ರ ಬ್ಯಾಡ್ಮಿಂಟನ್ ಆಡಿ ಮಿಂಚಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಮಂಗಳೂರಿನಲ್ಲಿ ಬ್ಯಾಡ್ಮಿಂಟನ್ ಸ್ಟೇಡಿಯಂ ಉದ್ಘಾಟನೆ ಇತ್ತು, ಕಾರ್ಯಕ್ರಮಕ್ಕೆ ಹೋಗಿದ್ರು. ಏನೂ ಆಗೇ ಇಲ್ಲ, ಎಲ್ಲವೂ ಕೂಡ ಕೂಲಾಗಿ ತೆಗೆದುಕೊಳ್ಬೇಕು ಅನ್ನುವಂಥ ಸಿದ್ಧಾಂತವನ್ನು ಇದೇನು ಮೊದಲ ಬಾರಿ ಅಲ್ಲ, ಎಂತೆಂಥ ಹೈ ಟೆನ್ಷನ್ನ ಮಧ್ಯೆಯೂ ಕೂಡ ಅವರು ಆರಾಮಾಗಿ ಅವ್ರ ರುಟೀನ್ ಏನಿದೆ, ಕಾರ್ಯಕ್ರಮ ಏನಿದೆ ಅದನ್ನು ನೆರವೇರಿಸ್ತಾರೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಮುಡಾ ವಿಚಾರಣೆ ಬಂದಂಥ ಸಂದರ್ಭದಲ್ಲೂ ಕೂಡ ಕೂಲಾಗಿ ಹ್ಯಾಂಡಲ್ ಮಾಡಿದ್ರು. ಈಗಲೂ ಕೂಡ ಅದೇ ರೀತಿ ಕಾಣಿಸ್ತಾ ಇದೆ. ಇಷ್ಟೆಲ್ಲ ನವೆಂಬರ್ ಕ್ರಾಂತಿಯ ಚರ್ಚೆ ನಡೀತಾ ಇದೆ, ಆದರೂ ಕೂಡ ಸಿದ್ದರಾಮಯ್ಯ ಅವರು ಮಾತ್ರ ಏನೂ ಆಗೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮಂಗಳೂರಿನಲ್ಲಿ ಬ್ಯಾಡ್ಮಿಂಟನ್ ಸ್ಟೇಡಿಯಂ ಅನ್ನು ಉದ್ಘಾಟನೆಗೊಳಿಸಿದ ನಂತರದಲ್ಲಿ ಅವರು ಕೂಡ ಶಟಲ್ ಕಾಕನ್ನು ಹಿಡಿದು ಒಂದೆರಡು ಆಟಗಳನ್ನು ಆಡಿ ಒಂದು ರೀತಿಯಲ್ಲಿ ಮಿಂಚಿದ್ದಾರೆ, ಕೂಲಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸರ್ ಒಂದು ಜಸ್ಟ್ ಬ್ಯಾಟ್ ಒಂದು ಬ್ಯಾಟ್ ಹಿಡಿದು ಬಿಡಿ, ಒಮ್ಮೆ ಹಿಡಿದು ಬಿಡಿ ಸರ್. ದಿನೇಶ್ ಸರ್